ನಿಮಗೆ ಉಡಿಯನ್ನು ತುಂಬುವಂಥ ಉದ್ದೇಶ ಏನು? ಎದಕ್ಕೆವ? ನಮಗೂ ತುಂಬಿದ್ರೆ ನಾವು ರೆಡಿನ ಇದ್ದೀವಿ. ಹೋಗಪ್ಪ ಹಂಗೆ ಸರಿ ಅನ್ಸಲ್ಲ. ಅದ ಮನೆ ಬರುವಂಥ ಮಗಳಿಗೆ ಯಾಕೆ ಉಡಿ ತುಂಬಬೇಕು, ಯಾಕೆ ತೆಲಿಮೆ ಕಳಸ ಹೊರಬೇಕಂತಂದ್ರೆ ತಾಯಿ, ಮನೆಗೆ ನೀವು ಏನಂತಂದ್ರೆ ಅನ್ನಪೂರ್ಣೇಶ್ವರಿಯಾಗಿ ಬಂದಿರ್ತೀರಿ, ಮನೆಗೆ ನಂದಾದೀಪವಾಗಿ ಬಂದಿರ್ತೀರಿ, ಮನೆಗೆ ಭಾಗ್ಯದ ಲಕ್ಷ್ಮಿಯಾಗಿ ಬಂದಿರ್ತೀರಿ, ಮನೆಗೆ ಇಡೀ ಮನೆತನವನ್ನೇ ತುಗಿಸ್ಕೊಂಡು ಹೋಗುವಂಥ ಶಕ್ತಿ ಭಗವಂತ ನಿಮ್ಮ ಕೈಯೊಳಗೆ ಕೊಟ್ಟಾನ. ನಿಮ್ಮ ತೆಲಿಮೆಗೆ ದಂಡೆ ಹಾಕುವಂಥ ಉದ್ದೇಶ ಏನು ಅಂತಂದ್ರೆ, ಮನೆಯೊಳಗೆ ಗಂಡನ ಮೊದಲು ಮಾಡಿಕೊಂಡು ಅತ್ತೆ ಮಾವ ಬಂಧು ಬಳಗ ಎಲ್ಲರನ್ನೂ ಮೊದಲು ಮಾಡಿಕೊಂಡು ಈ ದಂಡೆಯಿಂದ ಆ ದಂಡೆಗೆ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮ್ಮನ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ, ಅದಕ್ಕೆ 9 ಚಿತ್ತ ನೋಡಂಬಿಗ. ಅಂಬಿಗ ಯಾರು ನಂಬಿ ಬರ್ತಾರ ಆತ ಶ್ರೀಮಂತನ ನೋಡೋದಿಲ್ಲ, ಬಡವ್ರು ನೋಡೋದಿಲ್ಲ. ಆತನ ಕಾಯಕ ಏನು ಅಂತಂದ್ರೆ ಈ ದಂಡೆಯಿಂದ ಆ ದಂಡೆಗೆ ಮುಟ್ಸೋದು. ಅಂಬಿಗನ ಕಾಯಕ ಹೆಂಗೈತಿ, ಹಂಗೆ ಸಂಸಾರ ಜೀವನದೊಳಗೆ ಅತ್ತೆ ಮಾವ ಬಂಧು ಬಳಗ ನಿಮ್ಮ ಕುಟುಂಬ ಇವ್ರ ಕುಟುಂಬ ಎಲ್ಲರನ್ನೂ ಕೂಡ ಆ ಮನೆಯನ್ನು ನಡ ನೀರಾಗ ಮುಣುಸಲಾರ್ದ ಆ ಮನೆತನದ ಕೀರ್ತಿ ಗೌರವವನ್ನು ಈ ದಂಡೆಯಿಂದ ಆ ದಂಡೆಗೆ ತಗೊಂಡು ಹೋಗುವಂಥ ಶಕ್ತಿ ಭಗವಂತ ನಿಮ್ಮ ಕೈಯ ಕೊಟ್ಟನ. ಅದಕ್ಕೆ ನಿಮ್ಮ ತಲೆ ಮ್ಯಾಗ ದಂಡೆ ಹಾಕ್ತಾರ. ಉಡಿ ತುಂಬುವಂಥ ಉದ್ದೇಶ ಏನು ಅಂತಂದರೆ, ನಿಮಗೊಂದು ಕತೆ ಹೇಳಿದ್ರೆ ಗೊತ್ತಾಗತ್ತೆ. ತವರು ಮನೆಗೆ ಹೋದಾಗ ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ತವರು ಮನೆಗೆ ಹೋದಾಗ ಎಂದೂ ಕೂಡ ಕಣ್ಣೀರು ಹಾಕಬೇಡ್ರಿ. ತವರು ಮನೆಗೆ ಹೋದಾಗ ಹೋಗಿ ಅತ್ಕೊಂತ ಬರಬೇಡ್ರಿ, ನಕ್ಕೊಂತನ ಬರ್ರಿ. ನೀವು ಅತ್ಕೊಂತ ಬಂದ್ರಿ ಅಂತಂದ್ರೆ ತವ್ರ ಮನೆ ಕೀರ್ತಿ, ತವ್ರ ಮನೆಗಿರ್ತಕ್ಕಂಥ ಎಲ್ಲ ಸಂಪತ್ತು ಕೆಳಗೆ ಜರ್ರನ್ನು ಜಾರಿ ಬಿಡತೈತಿ. ಮನೆ ಮಗಳು ಎಂದೂ ಕೂಡ ಕಣ್ಣೀರು ಹಾಕಬಾರ್ದಂತಾರೆ. ಈಗ ನೋಡ್ರಿ, ಮನ್ಯಾಗ ಸಹಜವಾಗಿ ಮಗಳು ಏನಾರು ಅಳಕತ್ತಂದ್ರೆ ನಿನ್ನಂಬಳು ಯಾಕೆ ಅಳ್ತೀವಿ, ಮನೆ ಮಗಳು ಕಣ್ಣೀರು ಹಾಕಬಾರ್ದಂತಾರೆ, ನಿಂಗೇನು ನಾವು ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಅಂತಂತಿರ್ತಾರೆ ನೋಡ್ರಿ. ಸಹಜ ಸಿಟ್ಟು ಬಂದಾಗ ಹಿರಿಯರು ಅಂತಿರ್ತಾರೆ, ಯಾಕೆ ಮನೆ ಮಗಳು ಕಣ್ಣೀರು ಹಾಕಬಾರ್ದು ಅಂತೇಳಿ. ನಿಮಗೇನಾದರೂ ಕೂಡ ತವ್ರ ಮನೆಗೆ ಹೋಗ್ಬೇಕು ಅನ್ನಂಗಿತ್ತಂದ್ರೆ ತವ್ರ ಮನೆಯೊಳಗೆ ತಾಯಿ ಇರೋ ಮಟ್ಟ ಮಾತ್ರ ನಿಮಗೆ ಬೆಲೆ ಐತಿ. ತಾಯಿ ಇರೋ ಮಟ್ಟ ಮಾತ್ರ ನಿಮ್ಗೆ ಏನೆಲ್ಲ ಕಿಮ್ಮತ್ತೈತಿ. ತವ್ರ ಮನೆಗೆ ಹೋದ ತಕ್ಷಣ ನೀವು ಆಗಾಗ ತವ್ರ ಮನೆಗೆ ಹೋದ್ರೆ ಅಂದ್ರೂ ಕೂಡ ನಿಮ್ಮನ್ನು ಆರೈಕೆ, ನಿಮ್ಮನ್ನು ಜೋಪಾನ ಮಾಡೋಳು, ನಿಮ್ಮ ಯೋಗಕ್ಷೇಮ ವಿಚಾರ ಮಾಡೋಳು ಯಾರು ಅಂದ್ರೆ ತಾಯಿ ಅಂತ ಕರೆದಾರ. ಮನೆಯೊಳಗೆ ತಾಯಿ ಇಲ್ಲ ಅಂತಂದ್ರೆ ನಿಮ್ಮ ಕಾಲಾಗೇನೋ ಸಹಿತ ತವ್ರ ಮನೆ ಹತ್ತ ಮುಖ ಮಾಡಬಾರ್ದು ಅಂತೈತಿ ಶಾಸ್ತ್ರ. ಯಾಕ? ತಾಯಿ ಇದ್ಲಂತಂದ್ರೆ ಏನೆಲ್ಲ ಸಂಪತ್ತ, ತಾಯಿ ಇಲ್ಲ ಅಂದ್ರೆ ಎಲ್ಲ ಸಂಪತ್ತು ಕೂಡ ಹೋಗಿಬಿಡುತ್ತಂತ ತಾಯಿ ಹಿಂದ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಹಿಂಗಿಬ್ರು ಗಂಡ ಹೆಂಡ್ತಿ ಭಾಳ ಚಂದ ಜೀವನ ನಡೆದದ. ಇಬ್ಬರು ಮಕ್ಕಳು ಹುಟ್ಟ್ಯಾರ, ಒಂದು ಗಂಡ ಒಂದು ಹೆಣ್ಣು. ಒಂದು ಗಂಡ ಒಂದು ಹೆಣ್ಣು ಯಾವಾಗ 2 ಮಕ್ಕಳಾಗ್ಯಾವ. ಸಂಸಾರ ಜೀವನ ನಡೀತು. 100 ಎಕರೆ ಭೂಮಿ ಐತಿ. ಅವಾಗ ಹಾಗೆ ಅಂತಿದ್ರು, ಹಾಗೆದಾಗ ಜ್ವಾಳ ಮುಸ್ತಿದ್ರು. ಈಗೆಲ್ಲ ನಾವು ಗೋಲ್ಡೌನ್ ಮಾಡೀವಿ. ಅವಾಗ ಹಾಗೆ ಅಂತಿದ್ರು, ಈ ಕಡೆ ಹಾಗೆವು ಕಮ್ತದ ಮನೆತನೊಳಗೆ ಹಾಗೆ ಇಡ್ತಿದ್ವು. ಜ್ವಾಳ ತೊಂಬಂದು ಹಗೆದೊಳಗೆ ಹಾಕಬೇಕಾದ್ರೆ 4 ಹಗೆ ಇದ್ದು. ಅವರು 4 ಹಗೆ. ಇಬ್ಬರ ಮಕ್ಕಳು, ಇಬ್ಬರು ಗಂಡ ಹೆಂಡತಿ ನಿತ್ಯಲು ಕೂಡ ಕಾಲ ಕಳಿಬೇಕಾದ್ರೆ ಮಗಳು ಬೆಳೆದು ದೊಡ್ಡವಳಲ್ಲ. ಮಗಳನ್ನ ಮದುವೆ ಮಾಡಿ ಗಂಡ ಮನೆಗೆ ಕೊಟ್ರು. ಗಂಡ ಮನೆಗೆ ಕೊಟ್ಟ ಮ್ಯಾಗ ಮಗಳು ಅಪ್ಪ ಅವ್ವ ಇರೋ ತನಕನೂ ಕೂಡ ಆಗಾಗ ಬರ್ತಿದ್ಲ. ವಿಪರ್ಯಾಸ ಏನು ಅಂತಂದ್ರೆ, ಮದುವೆಯಾಗಿ 1-2 ವರ್ಷ ಅನ್ನೋದ್ರೊಳಗೆ ತಂದೆ ತೀರಿಬಿಟ್ಟ. ತಂದೆ ತೀರಿದ ತಕ್ಷಣ ಮತ್ತು ಏನು ಮಾಡ್ಬೇಕು, ಅನಿವಾರ್ಯ. ಎಲ್ಲ ನಿತ್ಯ ಕಾರ್ಯಗಳು ಮುಗಿಸಿದ್ರು. ಮತ್ತು ಯಥಾ ಪ್ರಕಾರ ತನ್ನ ಬದುಕು ಮಾಡ್ಲಿಕ್ಕತ್ಲು. ತಾಯಿ ಒಬ್ಬೇಕಿದ್ಲು. ತಾಯಿ ಅನ್ನಕತ್ಲು, ಯಪ್ಪ ಹೆಂಗಾರು ಮಾಡಿ ಈ ಜೀವ ಇರೋದ್ರೊಳಗೆ ನನ್ನ ಮಗನ ತೆರೆ ಮೇಲೆ 2 ಅಕ್ಕಿ ಕಾಳು ಹಾಕಿಬಿಟ್ರೆ ಸಾಕು, ನನ್ನ ಜೀವನ ಪಾವನ ಆಗುತ್ತೆ ಅಂತ ತಿಳ್ಕೊಂಡು ತಾಯಿ ಕನಸು ಕಾಣ್ತಿದ್ಲ. ಯಾರೋ ನಿಮ್ಮಂಥ ಹಿರಿಯರು ಬಲ್ಲಂಥವ್ರು ಒಂದು ಕನ್ಯೆ ತೋರಿಸಿದ್ರು, ಮದುವೆ ಮಾಡಿದ್ರೆ ತಾಯಿ ನಿಧಾನವಾಗಿದ್ಲ. ನಿಧಾನವಾಗಿರುವಂಥ ಸಮಯದೊಳಗೆ ಆಶ್ಚರ್ಯ ಅಂತಂದ್ರೆ, ಮನೆಗೆ ಸೊಸಿ ಯಾವಾಗ ಬಂದ್ಲ, ಸೊಸಿ ಬಂದ ತಕ್ಷಣ 1 ವರ್ಷ 2 ವರ್ಷ 4 ವರ್ಷ 8 ವರ್ಷ ಕಳೆದ್ರೊಳಗೆ ಅತ್ತೆನೂ ಕೂಡ ತೀರ್ಕೊಂಡ್ಬಿಟ್ಲ. ಇತ್ತ ಕಡೆಗೆ ಮಗಳು ಗಂಡನ ಮನ್ಯಾಗ, ಇತ್ತ ಕಡೆಗೆ ಮನೆಯೊಳಗೆ ಮಗ ಸೊಸಿ, 100 ಎಕರೆ ಭೂಮಿ, 4 ಹಾಗೆ. ಆಶ್ಚರ್ಯ ಏನು ಅಂತಂದ್ರೆ, ಯಪ್ಪ ನಿಮಗೊಂದು ನಂದೊಂದು ಕಳಕಳಿ ವಿನಂತಿ ಏನು ಅಂತಂದ್ರೆ, ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ಕುಂತದ್ದು ನಮ್ಮ ಗಂಡ್ಮಕ್ಕಳಿಗೆ, ನಮ್ಮಪ್ಪ ತಂದೆ ಸ್ವರೂಪದವ್ರು ಇರ್ಬೋದು, ಅಣ್ಣನ ಸ್ವರೂಪದವ್ರು ಇರ್ಬೋದು, ತಮ್ಮನ ಸ್ವರೂಪದವ್ರು ಇರ್ಬೋದು. ನಿಮಗೆ ನಂದೊಂದು ವಿನಂತಿ ಏನು ಅಂತಂದ್ರೆ, ನಿಮಗೇನಾದರೂ ಕೂಡ ಮನ್ಯಾಗ ಅಕ್ಕ ಅಂತಿದ್ಲು ಅಂತಂದ್ರೆ, ನಿಮಗೇನಾದರೂ ಮನೆಯೊಳಗೆ ತಂಗಿ ಅಂತಿದ್ಲು ಅಂತಂದ್ರೆ, ನೀವೇನವ್ರಿಗೆ ಭಾಳ ಕೊಡೋದು ಬೇಡ, ಬೆಳ್ಳಿ ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ, ದುಡ್ಡು ಕೊಡೋದು ಬೇಡ. ಎಲ್ಲೆಲ್ಲೋ ಸುಮ್ಮನೆ ಫೋನ್ ಹಚ್ಚಿ ಯಾರ್ಯಾರಿಗೆ ಖಾಲಿ ಬಟ್ಟೆ ಮಾತಾಡ್ತಿರ್ತೀರಿ. ಒಂದು ಸಾರಿ ನಿಮ್ಮ ಮನೆಯೊಳಗೆ ಅಕ್ಕ ತಂಗಿಯನ್ನು ಮದುವೆ ಮಾಡಿ ಗಂಡ ಮನೆಗೆ ಕಳಿಸಿರಿ ಅಂತಂದ್ರೆ,
ಅಲ್ಲಿ ನಿಮ್ಮ ಅಕ್ಕ ಹೆಂಗೆ ಅದಾಳ, ಸುಖವಾಗಿ ಅದಾಳ ಇಲ್ಲ, ಹೊಡ್ತುಂಬ ಊಟ ಮಾಡಕತ್ತಾಳ ಇಲ್ಲ, ಮಾವು ಚಲೋ ನೋಡ್ಕೊಂಡು ಹೊಂಟಾನಿಲ್ಲ, ಆಕೆ ಅತ್ತಿಮ್ಮ ಚಲೋ ಅದಾರ ಇಲ್ಲ. ಸುಮ್ಮನೆ ಯಾವಾಗಾದ್ರೂ ಒಂದು ಸಾಲಿ ವಾರಕ್ಕೆ ತಿಂಗಳಿಗೆ ಒಂದು ಸಾರಿ ಫೋನ್ ಹಚ್ಚಿ ಕೇಳ್ರಿ, ಯಾಕೆ ಆರಾಮದಿ ಇಲ್ವಾ ತಂಗಿ, ಆರಾಮದಿಲ್ಲ ಅಂತ ಕೇಳ್ರಿ ನೀವು. ಆಕೆ ಇಟ್ಟು ಖುಷಿ ಪಡ್ತಾವಲ್ಲ. ಗಂಡನ ಮನೆಯೊಳಗೆ ಉಣ್ಣಾಕ ಅನ್ನಿಲ್ಲ ಅಂದರೂ ಕೂಡ ಗಂಜಿ ಕುಡ್ದು ಗಂಡನ ಮನೆಯೊಳಗೆ ಬದುಕು ಮಾಡ್ತೀನಿ ಅಂದರೂ ಕೂಡ, ಗಂಡನ ಮನೆಯೊಳಗೆ ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಒಂದು ಫೋನ್ ಆ ತಂಗಿಗೆ ಆ ಅಕ್ಕಗೆ ಎಷ್ಟು ಧೈರ್ಯ ತುಂಬುತ್ತಂತಂದ್ರೆ, ನನ್ನ ಗಂಡನ ಮನೆಯೊಳಗೆ ನನ್ನ ಗಂಡ ದುಡಿದ ಇರಲಿ, ಹೊಡಿಲಿ ಬಡಿಲಿ ಏನೇ ಮಾಡಲಿ, ಮನೆಯಾಗ ಅನ್ನ ಹಾಕದೆ ಇರಲಿ, ಏನಾದರೂ ಕಷ್ಟ ಬಂದಂಥ ಸಮಯದೊಳಗೆ ನನ್ನ ಬೆನ್ನ ಹಿಂದೆ ನೀವು ಒಂದು ಫೋನ್ ಹಚ್ಚಿ ಕೇಳಿದ್ರಿ ಅಂತಂದ್ರೆ ಆಕೆ ಇಟ್ಟು ಖುಷಿಯಿಂದ ಗಂಡ ಮನೆ ಬದುಕು ಮಾಡ್ತಾಳಲ್ಲ. ನನ್ನ ಜೀವ ಇರೋ ತನಕನೂ ಕೂಡ ನನ್ನ ಬೆನ್ನ ಹಿಂದೆ ನನ್ನ ತವ್ರ ಮನೆ ಐತೆ ಅಂತ ತಿಳ್ಕೊಂಡು ಗಂಡನ ಮನೆ ಸುಖವಾಗಿ ಬದುಕು ಮಾಡ್ತಾಳೆ. ಬೆನ್ನ ಹಿಂದೆ ತವ್ರ ಮನೆ ಐತೆ ಅಂತೇಳಿ ಬರೀ ನಿಮ್ದೊಂದು ಫೋನ್. ಅವಾಗಿನ ಮಂದಿ ಪತ್ರ ಕಾಯ್ತಿದ್ರು, ಪತ್ರ ಮಗಳು ಯಾಕೆ ಪತ್ರ ಹಾಕಿಲ್ಲ, ಅಥವಾ ತಂದೆರ ತಾಯರ ಪತ್ರ ಹಾಕ್ತಿದ್ರು. ಅವಾಗಿನ ಪತ್ರ ಯುಗ ಹೋಗೈತ್ರಿ. ಆ ಜೀವ ಸುಖವಾಗಿರ್ತೈತೆ ಆ ಮನೆಯೊಳಗೆ. ಕೇಳೋದು ಮಾತ್ರ ದಯವಿಟ್ಟು ಮರಿಬೇಡ್ರಿ. ಯಾರ್ಯಾರಿಗೆ ಹಸ್ತಿರ್ತೀರಿ, ಸಹಜವು ಜಗಳ ಬರೋದು ಸಹಜ. ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅದು ಲೋಕಾವಳಿ ಸಹಜ ಇರೋದ. ಆದರೆ ನಿಮ್ಮದು ಒಂದು ಮಾತು ಅವ್ರ ಜೀವನವನ್ನು ಗಟ್ಟಿ ಮಾಡ್ತೈತಿ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ತಂದೆನ ತೀರ್ಕೊಂಡ, ತಾಯಿನ ತೀರ್ಕೊಂಡು 100 ಎಕರೆ ಭೂಮಿ. ಅಣ್ಣ ಹೊಲದೊಳಗೆ ಕಾಯ್ಕ ಮಾಡ್ಬೇಕಾದ್ರೆ ತಂಗಿ ಊರಿಗೆ ಹೋಗೋದ ಮರ್ತು ಬಿಟ್ಟ. ಒಂದು 8 ಹರದಾರಿ ಇತ್ತು, 8 ಹರದಾರಿ ತಂಗಿಯವ್ರಿಗೆ ಹೋಗೋದು ಮರ್ತು ಬಿಟ್ಟ. ಆಗಿನ ಹೆಣ್ಮಕ್ಳು ಎಷ್ಟು ಮಜಾ ಅಂತಂದ್ರೆ, ವರ್ಷದೊಳಗೆ ಒಂದು ಸಾರಿ ಬರುವಂಥ ನಾಗರ ಪಂಚಮಿ ನಾ ಹೆಂಗೆ ಮರಿಲ್ಲ ಹೋಗುತ್ತೀನಿ ತವರೂರಿಗೆ ಅಂತೇಳಿ ಕಾಯ್ತಿದ್ರು ಅವಾಗಿನ ಮಂದಿ. ಇಷ್ಟೆಲ್ಲ ಖುಷಿಯಿಂದ ಕಾಯ್ಬೇಕಾದ್ರೆ ವರ್ಷ ಹೋತು, 2 ವರ್ಷ ಹೋತು, 3 ವರ್ಷ ಹೋತು, ಅಣ್ಣ ಬರಲಿಲ್ಲ. ಅಣ್ಣನ ಹೆಂಡತಿನೂ ಬರಲಿಲ್ಲ ತಂಗಿ ಮಾತಾಡ್ಸಕ್ಕ. 8-10 ವರ್ಷದ ಮಗ ಬೆಳೆದಿದ್ದ. ಮುಂದೊಂದು 8 ದಿವಸ ಮುಗಿದ್ರೊಳಗಾಗಿ ನಾಗರ ಪಂಚಮಿ. ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ತಂಗಿ ಅಣ್ಣನ ನೆನಪಾಗಿ, ಅಣ್ಣನ ಹೆಂಡತಿ ನೆನಪಾಗಿ, ತವ್ರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಖುಷಿಯಿಂದ ಮಗನ ಕರ್ಕೊಂಡು ಸೀದಾ ನಡ್ಕೊತ ಬಂದುಬಿಟ್ಲ ತವ್ರ ಮನೆಗೆ ಬಂದಾಗ ಅಣ್ಣ ಹೊಲಕ್ಕೆ ಹೋಗಿದ್ದ. ಅಣ್ಣ ಮನ್ಯಾಗ ಇದ್ದಿದ್ದಿಲ್ಲ, ಅಣ್ಣನ ಹೆಂಡತಿ ಮನ್ಯಾಗಿದ್ಲ. ಅಣ್ಣನ ಹೆಂಡತಿ ಬಂಕದಾಗ ಕುಂತ್ಕೊಂಡಾಗ ಹೇಳ್ತೇನೆ ನಿಮಗೆ, ಯಾವಾಗ ಮನೆಯ ಮಗಳು ಬಂದ, ಯಾವಾಗ ನಾದ್ನಿ ಬಂದ ಕೂಡಲೇ ಅಣ್ಣನ ಹೆಂಡತಿ ಮಕ್ಕ ತಿರುವಿಲ್ಲ, ಆ ಕಡೆ ಮಾತಾಡ್ಸ್ಲಿಲ್ಲ, ಬಾ ಅನ್ಲಿಲ್ಲ, ಕುಂದೂರು ಅನ್ಲಿಲ್ಲ, ನೀರು ಕುಡಿ ಅನ್ಲಿಲ್ಲ, ಚಹಾ ಕುಡಿ ಅನ್ಲಿಲ್ಲ. ಒಳಗೆ ಹೋಗಿ ಒಂದು ಕಪ್ ನೀರು ಕುಡ್ದು ಹೊಳೆ ಬರುಮ್ದಾಗ ಕಣ್ಣೀರು ಹಾಕುವಂತ ಬಂದ್ಲಕ್ಕೆ. ಯಾಕೆ? ಅದಕ್ಕೆ ಸರ್ವಜ್ಞ ಒಂದು ಮಾತಂತಾನೆ, ಕರಿಯದೆ ಬರುವವನ ಬರಿಗಾಲಿಲಿ ನಡೆಯುವವನ ಟಿಮ್ ಇಂದ ಹೊಡಿ ಅಂದ ಸರ್ವಜ್ಞ. ಕರಿಲಾರ್ದ ಯಾರ ಮನೆಗೂ ಕೂಡ ಹೋಗ್ಬಾರ್ದಂತ. ತವ್ರ ಮನೆ ಆಗಿರಲಿ, ಇನ್ನೊಂದು ಮನೆ ಆಗಿರಲಿ, ತಾಯಿ ತೀರ್ಕೊಂಡಾಳ, ತಂದೆ ತೀರ್ಕೊಂಡನ, ಕರಿಲಾರ್ದ ಬಂದುಬಿಟ್ಟಿನಿ. ಅಣ್ಣನ ಹೆಂಡತಿ ಬೆಲೆ ಕೊಳ್ಳಂತ ತಿಳ್ಕೊಂಡು ಕಣ್ಣೀರು ಹಾಕೊಂತ ಹೋಗು ಮುಂದಾಗ ಅಣ್ಣನ ಹೆಂಡತಿಗೆ ಅನ್ಲಂತ, ಯವ್ವ ನಿನ್ನ ಗಂಡ ಏನದಲ್ಲ, ನಿನ್ನ ಯಜಮಾನಿ ಏನದಲ್ಲ, ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆಕ ನನ್ನ ಅಣ್ಣ, ನಿನ್ನ ತಾಳಿ ಕಟ್ಟಿದ ಮೇಲೆ ನಿನ್ನ ಗಂಡ, ನನ್ನ ಅಣ್ಣ ಅಲ್ಲ. ಆದ್ರೆ ಒಂದು ಮಾತು ಏನು ಹೇಳ್ಬೇಕಂದ್ರೆ, ನಿನ್ನ ಗಂಡ ಬಂದ ಮ್ಯಾಗ ನಿಮ್ಮ ತಂಗಿ ಬಂದು ಹೋದಂತೆ ಅಷ್ಟು ಹೇಳ್ಬಿಡು ಅನ್ಲಕ್ಕೆ. ಈಕೆ ಮಕ ತಿರ್ಸ್ತಕ್ಕೆ ಹೊಳ್ಳಿ ನೋಡಲಿಲ್ಲ, ಅತ್ಕೋಂತ ಸೀದಾ ಗಂಡ ಮನೆಗೆ ಹೋದ. ಅತ್ಕೊಂತ ಗಂಡ ಮನೆಗೆ ಹೋದಾಗ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಹೊಲಕ್ಕೆ ಹೋದ ಗಂಡ ಬಂದ. ಈಕೆ ಮನ್ಯಾಗ ಗಂಡಗೆ ಹೇಳು, ಅಲ್ರಿ ಇವತ್ತು ಮಧ್ಯಾಹ್ನ ನಿಮ್ಮ ತಂಗಿ ಬಂದಿದ್ಲ. ಹೌದು ನಂದವ, ಹೌದು. ಮತ್ತು ಇರಂತ ಹೇಳ್ಬೇಕಿತ್ತಿಲ್ಲ. ಆಕೆ ಅನ್ಲು, ಇಲ್ರಿ ನಾ ಎಲ್ಲ ಇರುವಂತ ಹೇಳಿದ್ಯಾ. ಒಲ್ಲೆ ಅನ್ಲು. ನಿಮ್ಮ ಅಣ್ಣ ಬರ್ಮಟ್ಟ ಇರುವ ಅಂದೆ. ಇಲ್ಲ ಆಗಲ್ಲ ಹೋಗ್ಬೇಕನ್ಲು. ಯಾಕೆ? ನಾ ಹೇಳಿದ್ರು ಕೂಡ ಕೇಳಂಗಿಲ್ಲಕ್ಕೆ. ಯಾಕೆ? ಎಟ್ಟಾರು ಈ ಮನೆ ಸೊಸಿ, ನಾನು ಮಗಳಲ್ಲ ಅಂದಕ್ಕೆ. ಅದ್ರಾಗ ನಿಮ್ಮ ಬಾಯಾಗ ಅದನ್ನೇ ಹೇಳಕ್ಕವಲ್ಲ. ಏನೇನು ಮಾತಾಡ್ತಿರೋ, ಸತ್ಯ ಇದ್ದಿದ್ದ ಸುಳ್ಳಾಗತ್ತ, ಸುಳ್ಳು ಇದ್ದಿದ್ದ ಸತ್ಯ ಆಗತ್ತ ಕೆಲವೊಂದು ಸಮಯಗಳು ನಿಮ್ಮ ಬಾಯಿ ಒಳಗೆ. ಅದಕ್ಕೆ ನಿಮ್ಮ ಮಾತಿಯರು ಅಂತ ಕರೆದಾರ, ನಿಮ್ಮ ಬಾಯಾಗ ಮಾತು ನಿಲ್ಲಬಾರ್ದಂತ ತಿಳ್ಕೊಂಡು ಧರ್ಮರಾಜನ ಶಾಪ ಐತಿ ನಿಮಗೆ. ಏನಾರ ಹೇಳ್ರಿ ನೀವು, ಎಂತ ನೀವು ಗುಟ್ಟು ಹೇಳ್ತೀನಿ ಅಂದ್ರೂ ಕೂಡ ಒಂದಲ್ಲ ಒಂದು ದಿವಸ ರಟ್ಟಾಗೇ ಬಿಡ್ತೈತೆ ನಿಮ್ಮ ಬಾಯಾಗ. ಅದ್ರಾಗ ಅವು ಗಂಡು ಮಕ್ಕಳನ್ನು ಕಡಿಮೆ. ಈ ಸ್ವಲ್ಪ ಏನಾರು ನಿಮ್ಮ ಕಿವಿಗೆ ಸುದ್ದಿ ಬಿತ್ತಂತಂದ್ರೆ, ಇದೇನ್ರಿ ಊರಿಗೆ ಕರೆಂಟ್ ಬರ್ಬೇಕಾದ್ರೆ ಅದೊಂದು ಏನೋ ಅಂತಾರೆ, ಹಾಕ್ತಾರೆ ದೊಡ್ಡದು, ಇಡೀ ಊರಿಗೆ ಕರೆಂಟ್ ಕೊಡ್ತು ನೋಡ್ರಿ, ಅದು ಏನಂತಿಲ್ಲ ಟಿ ಸಿ. ಟಿ ಸಿಗೆ 3 ಪ್ಲಗ್ ಇರ್ತಾವೆ. 2 ಪ್ಲಗ್ ಹಾಕಿದ್ರು ಕೂಡ ಕರೆಂಟ್ ಬರೋದಿಲ್ಲ. 3ನೇ ಪ್ಲಗ್ ಹಾಕಿದಾಗ ಇಡೀ ಊರಿಗೆ ಕರೆಂಟ್ ಹೆಂಗೆ ಬರ್ತಲ್ಲ, ಅದು 3ನೇ ಪ್ಲಗ್ ಹಾಕಿದಾಗ ಇಡೀ ಊರಿಗೆ ಕರೆಂಟ್ ಬರೋದು ತಡ ಆಗ್ಬೋದ. ನಿಮ್ಮ ಬಾಯಿಗೆ ಮಾತು ಸಿಕ್ತಂದ್ರೆ ಅದಕ್ಕಿಂತ ಮುಂಚೆ ಹೋಗಿರ್ತೈತೆ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಯಾಕೆ? ನಿಮ್ಮ ಧರ್ಮರಾಜನ ಶಾಪ ಅದ. ಆಗಿನ ಸಮಯದೊಳಗೆ ಯಾವಾಗ ಈ ಮನೆ ಸೊಸಿನ ಎಟ್ಟಾದರೂ ಕೂಡ ಈ ಮನೆ ಮಗಳಲ್ಲ ಅಂತ ತಿಳ್ಕೊಂಡು ಯಾವಾಗಂದ ಅಣ್ಣಗೆ ಸಿಟ್ಟು ಬಂತು. ಹೌದಾ ನಮ್ಮ ತಂಗಿ ಹಂಗೆ ಅಂದಾಳ, ಆಲ್ಬಿಡ ಅಂದವ,
ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ. ಹೊಲದ ದುಡಿಮೆ ಒಳಗೆ ಕುಂತ್ಬಿಟ್ಟ. ಮನ್ಯಾಗ ಜ್ವಾಳ ಖಾಲಿ ಆದವ. ಮತ್ತು ಜ್ವಾಳ ತೆಗಿಬೇಕಾದ್ರೆ ಇನ್ನೊಂದು 8 ಶೇರ್ ಇದ್ದಾಗ ಹಾಗೆದಾಗ ಜ್ವಾಳ ತೆಗೆದು 8 ದಿವಸ ಮುಂಚೆಕ್ಕೆ ಹಸ ಮಾಡಿ ಜೀನಿ ಹಾಕೊಂಡ್ಬರ್ತಿದ್ರು ಅವಾಗಿನ ಮಂದಿ. ಯಾವಾಗ ಮನೆಯೊಳಗೆ ಜ್ವಾಳ ಖಾಲಿ ಆಗ್ಯಾವ, ಜ್ವಾಳ ತೊಗೋಬೇಕಂತ ತಿಳ್ಕೊಂಡು ಹಾಗೆದಾಗ ಜ್ವಾಳ ತೆಗಕ್ಕೆ ಹೊಕ್ಕಾನ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ತಂಗಿ ಯಾವಾಗ ಕಣ್ಣೀರು ಹಾಕುವಂತ ಗಂಡ ಮನೆಗೆ ಹೋಗ್ಯಾಳ, ಹೆಂಗೆ ಮುಂದೆ ಹೋಗ್ಯಾಳ, ಹಂಗಂಗೆ ಹಾಗೆದಾಗಿನ ಜ್ವಾಳ ಸರ್ಕೊಂತ ನೆಲ ಕಂಡಾವ. 4 ಹಗೆದಾಗ ಹುಡುಕ್ಯಾಡ್ರು ಕೂಡ ಒಂದು ಕಾಳು ಜ್ವಾಳ ಇಲ್ಲ. ಇಷ್ಟು ಆಶ್ಚರ್ಯನಿಷ್ಠ ಅವಂಗ ಏನು ಮಾಡ್ಬೇಕ ಅಂದ ಎದೆ ಬಡ್ಕೊಳಕತ್ತ. ಯಾಕೆ 4 ಹಗೆದಾಗ ಜ್ವಾಳ ಒಂದು ಕಾಳಿಲ್ಲ. ಏನಾಗಿರ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗೆ ಗೊತ್ತಾಗಲಿಲ್ಲ. ಬಲ್ಲಂತ ಮಹಾತ್ಮರಂತೇಳಿ, ಗುರುಗಳಂತೇಳಿ, ಸ್ವಾಮಿಗಳಂತೇಳಿ ಹೋದ. ಯಪ್ಪ ಮತ್ತು ಹಿಂಗಾಗೈತಿ ನನ್ನ ಮನೆಗಿನ ಪರಿಸ್ಥಿತಿ, ಮತ್ತು ಉಣ್ಣಾಕ ಮನೆ ಜ್ವಾಳ ಇಲ್ಲ. ಯಾಕೋ ತಮ್ಮ 100 ಎಕರೆ ಭೂಮಿ ಐತೆಪ್ಪ, 4 ಹಗೆದಾಗ ಜ್ವಾಳ ತುಂಬಿದಂಗೆ ಆಯ್ತವ. ಆದ್ರೆ ಏನೋ ಗೊತ್ತಿಲ್ಲ, ಹಗೆದಾಗಿನ ಜ್ವಾಳ ಎಲ್ಲ ಹೋಗ್ಬಿಟ್ಟಾವ. ಅವರಂದ್ರು ಸೂಕ್ಷ್ಮ ಗಮನಿಸಿ, ತಮ್ಮ ನಿನಗೆ ಅಕ್ಕ ಅಥವಾ ತಂಗಿ ಅದಾಳ್ನು ಅಂದರು. ಅದಾಳ್ರಿ. ಯಾರದಾರ? ತಂಗಿ ಅದಾಳ. ತಂಗಿ ಮದುವೆ ಆಗೈತೇನು? ಹ್ಞೂ ರೀ, ಮದುವೆಯಾಗಿ ಒಂದು ಮಗನ ಹಡ್ದಾಳ. ಒಂದು ಕೆಲಸ ಮಾಡು, ಈ ಒಂದು ವಾರ ಬಿಡು, ಮುಂದೆ ಒಂದು ವಾರ ಆದ್ಮ್ಯಾಗ ಹೋಗಿ ನಿನ್ನ ತಂಗಿನ ಕರ್ಕೊಂಡು ಬಾ. ನಿನ್ನ ತಂಗಿ ಕರ್ಕೊಂಡು ಬಂದು ಆಕೆ ಏನು ಬೇಡತಾಳ, ಏನು ಬಯಸಿದ್ದನ್ನು ಅದಕ್ಕೇನು ಹೆಚ್ಚಿಗೆ ಊಟ ಮಾಡಿಸ್, ಹೊಟ್ಟೆತುಂಬ ಊಟ ಮಾಡಿಸಿ ಒಂದು ದಿವಸ ನಿನ್ನ ತಂಗಿ ತಲೆ ಎರೆದು ಹಸಿರು ಶೇರಿ ಹಸಿರು ಬಳಿಯನ್ನು ಉಡಿಸಿ ಆಕೆ ಉಡಿ ತುಂಬಿ ಹಾಗೆ ಪೂಜೆ ಮಾಡಿಸ ಚಲೋ ಆಗತ್ತ ಅಂದ್ರೆ ಅವರು. ಹಿಂಗೆ ಯಾವಾಗಂದ್ರೆ ಅಂದ ತಕ್ಷಣ ಅವಂಗ ಇಟ್ಟು ಖುಷಿ ಆತಲ್ಲ. ಸರಿ ಅಂತ ತಿಳ್ಕೊಂಡು ಆಗಿಂದಾಗ ಒಂದು ವಾರ ಯಾವಾಗ ಬೈತೋ ಯಾವಾಗ ಕಾಯ್ಕೊಂತ ಕುಂತ್ಕೊಂಡೆ. ಈಗ ನಂಗೆ ಬಸ್ ಆಗಲಿ, ಬೈಕ್ ಆಗಲಿ, ಕಾರ್ ಆಗಲಿ ನಡ್ಕೊಂತ ಹೋಗ್ಬೇಕ್ರಿ. ಅವಾಗ 4 ಹರಿದಾರಿ 8 ಹರಿದಾರಿ ಅಂತೇಳಿ 8 ಹರಿದಾರಿ ತಂಗಿ ಊರಿಗೆ ನಡ್ಕೊಂತ ಹೋದ ತಕ್ಷಣ ಒಳಗೆ ತಂಗಿ ಅಡುಗೆ ಮಾಡಕತ್ತಾಳ. ತಂಗಿ ಅಂದ, ಯಾರು ಅನ್ಲಿಕ್ಕೆ ನಾನವ ನಿಮ್ಮ ಅಣ್ಣ ಬಂದೇನೆ ಅಂದ್ಕೊಳ್ಳಿ. ಇಟ್ಟು ಖುಷಿ ಆತಲ್ಲವ. ಎಷ್ಟೇ ಕಷ್ಟ ಇದ್ರೂ ಕೂಡ, ಎಷ್ಟೇ ದುಃಖ ಇದ್ರೂ ಕೂಡ, ಎಷ್ಟೇ ಸಂಕಟ ಇದ್ರೂ ಕೂಡ ತವ್ರ ಮನೆಯೊಳಗೆ ತಂದೆಯನ್ನ, ತಾಯಿಯನ್ನ, ಅಣ್ಣನನ್ನ, ತಮ್ಮನನ್ನ ಅಪರೂಪಕ್ಕೆ ನೋಡಿಬಿಟ್ರೆ ಎಲ್ಲ ಕಷ್ಟ ಕೂಡ ಮಂಗಮಾಯಾಗಿ ಹೋಗ್ಬಿಡುತ್ತಂತ. ನೀವು ಅಂತಿರಲಿ, ನಮ್ಮ ಇವತ್ತು ತವ್ರ ಮನೆ ಬಳಗ ಬಂದೈತ್ರಿ ಅಂತೀರಿ ನೀವು. ಅವ್ರು ಒಬ್ಬರ ಬರಲಿ, ಅವ್ರು ನಮ್ಮ ತವ್ರ ಮನೆ ಬಳಗ ಬಂದೈತಿ. ನಿಮ್ಮ ತಾಯಿನ ಬರಲಿ, ನನ್ನ ನೋವು ಬಂದಳು ಅಂತೀರಿ. ತಂದೆ ಬರಲಿ, ನಮ್ಮ ಅಪ್ಪ ಬಂದಾನ ಅಂತೀರಿ. ಅಣ್ಣ ಬರಲಿ, ನಮ್ಮ ಅಣ್ಣ ಬಂದ, ನಮ್ಮ ಹುಲಿ ಬಂದೈತೆ ಅಂತೀರಿ. ಎಷ್ಟೇ ಕಷ್ಟ ಬಂದರೂ ಕೂಡ ತವ್ರ ಮನೆ ಮ್ಯಾಗ ಭಾಳ ಪ್ರೀತಿ. ಯಾವಾಗ ಅಣ್ಣನ ಧ್ವನಿ ಕೇಳಿಲ್ಲ, ಬಂದು ನೋಡಿಲ್ಲ, ಕಣ್ಣಾಗ ನೀರು ಬರಕತ್ತು. ಯಪ್ಪ ನೀನು ನೋಡಾರ್ದ 8 ವರ್ಷ ಆಗಿತ್ತ ತಮ್ಮ, ಅಣ್ಣ ಬಂದುಬಿಟ್ಟಿಲ್ಲ, ಭಾಳ ಖುಷಿ ಆಯ್ತು ಅಂತ ತಿಳ್ಕೊಂಡು ಹೋದ ತಕ್ಷಣ ಕುಡಿಯಾಕ ಒಂದಿಷ್ಟು ತಿನ್ನಕ್ಕೆ ಬೆಲ್ಲ ಕೊಟ್ಟರು, ಕುಡಿಯಾಕ ನೀರು ಕೊಟ್ಟಳು. ಅಣ್ಣ ಆಗಿನ ಮಂದಿ ಯಾಕೆ ತಿನ್ನಾಕ ಬೆಲ್ಲ ಕುಡಿಯಾಕ ನೀರು ಕೊಡ್ತಿದ್ರು ಅಂತಂದ್ರೆ, ಊರಿಂದ ಆಯಾಸವಾಗಿ ಬಂದಾರಂತಂದ್ರೆ ಮೊದಲು ಬೆಲ್ಲ ಕೊಡುವಂಥ ಉದ್ದೇಶ, ನೀರು ಕೊಡುವಂಥ ಉದ್ದೇಶ ಏನಂದ್ರೆ ನೀರು ಆಯಾಸ ಕಡಿಮೆ ಮಾಡ್ತೈತಂತೆ. ಬೆಲ್ಲ ಯಾಕೆ ಕೊಡ್ತಿದ್ರಂತಂದ್ರೆ ಅಪರೂಪಕ್ಕೆ ಬಂದಿ ಅಂತಂದು ನೀನು ಬಾಯದೊಳಗೆ ಬೆಲ್ಲದಂಥ ಮಾತು ಬರಲಿ ಅಂತ ತಿಳ್ಕೊಂಡು ಬೆಲ್ಲ ಕೊಡ್ತಿದ್ರು. ಕೊಟ್ಲು. ಅಣ್ಣ ಖುಷಿ ಆದ. ಆತು ಬಿಡಪ್ಪ, ಇವತ್ತರ ಬಂದಿಲ್ಲ, ಸಂತೋಷ ಆತ. ಮನ್ಯಾಗ ಅಣ್ಣನ ಹೆಂಡ್ತಿ ಹಂಗಲ್ಲ, ಹಿಂಗೆಲ್ಲ ಕೇಳ್ತಿಯಲ್ಲ, ಹೊಲ ಮನಿ ಎಲ್ಲ ಆತು. ಅವಂದ ಮತ್ತೇನಪ್ಪ ಅಪರೂಪಕ್ಕೆ ಬಂದುಬಿಟ್ಟಿಯಲ್ಲ, ಯಾಕೆ ಅನ್ಲಿಕ್ಕೆ ಇಲ್ಲವ, ಮತ್ತು ಬಾದನ ನೀನು ಊರಿಗೆ ಬಂದಿಲ್ಲ. ಮತ್ತು ನಮ್ಮೂರೊಳಗೆ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಜಾತ್ರೆ ಪ್ರತಿ ವರ್ಷ ಕೂಡ ವರ್ಷಿಂದ ವರ್ಷ ವಿಜೃಂಭಣೆಯಿಂದ ಮಾಡಕತ್ತಾರೆ ನಮ್ಮ ಹಿರಿಯರು, ದೈವದರು ಎಲ್ಲರೂ ಕೂಡ್ಕೊಂಡು. ಅದ್ರಾಗ ಬಸವ ಜಯಂತಿ ಒಳಗೆ ತುಂಬಿದ ಕೂಡ ಕುಂಭೋತ್ಸವನ ಹೊರುವಂಥ ಕಾರ್ಯಕ್ರಮ ಅದ. ಅದಕ್ಕೆ ಮತ್ತು ಎಷ್ಟಾದ್ರೂ ಕೂಡ ಮನೆ ಮಗಳು ಬೇಕಂತ ಕರೀತಾರೆ. ಮತ್ತು ಕರಿಯಾಕೆ ಬಂದೇನೇವ ಅಂದಾಗ ಆಕೆ ಹಿಂದಾಗಿದ್ದು ನೆನಪಿಸ್ಕೊಂಡ್ಲ. ಅಣ್ಣ ನಾ ಬರಕ್ಕೆ ಒಲ್ಲೆ ಅನ್ನಂಗಿಲ್ಲ, ಈ ಮನೆಯಿಂದ ಕಾಲು ಕಿತ್ತಿಡ್ಬೇಕು ಅನ್ನಂಗಿತ್ತಂದ್ರೆ ನಿಮ್ಮ ಮಾವು ಹ್ಞೂ ಅಂದ್ರೆ ಮಾತ್ರ ಬರೋಕ್ಕೆ, ಇಲ್ಲಂದ್ರೆ ಇಲ್ಲ ಅಂದಕ್ಕೆ. ಅಲ್ಲಿ ನಿನ್ನ ಗಂಡು ಬರಲಿ, ಬಂದು ಕೇಳ್ತೀನಿ. ಮಾವ ಬಂದ ಮಾತಾಡಿದ್ರು. ಅವತ್ತೊಂದು ದಿವಸ ವಸ್ತಿ ಉಳ್ಕೊಂಡ್ರು. ಅವ ಅಂದ, ಮತ್ತು ಹಿಂಗಪ್ಪ, ಮತ್ತು ನನ್ನ ತಂಗಿನ ಸ್ವಲ್ಪ ದಿವಸ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ. ಅವ ಗಂಡಂದ, ನೋಡಪ್ಪ ನಿನ್ನ ತಂಗಿ ನಾ ಏನು ಕೊರತೆ ಮಾಡಿಲ್ಲ, ಉಣ್ಣಾಕ ತಿನ್ನಾಕ ತೊಡಾಕ ಏನೂ ಕೊರತೆ ಮಾಡಿಲ್ಲ. ಆದರೆ ಹೆಣ್ಮಕ್ಳಿಗೆ ಎಂಥ ನೀವು ತುರುಬ ಹಿಡಿದು ತುಪ್ಪ ಕೂಸ್ರಂದ್ರೂ ಕೂಡ ತವ್ರ ಮನೆ ಕಡೆ ಪ್ರೀತಿ ಕಡಿಮೆ ಆಗೋದಿಲ್ಲ ಅಂತಾರಲ್ಲ, ಸಹಜ ಇಲ್ಲಂತಲ್ಲ. ಮತ್ತು 4 ದಿವಸ ಯಾಕೆ 8 ದಿವಸ ಕರ್ಕೊಂಡು ಹೋಗಂದವ, ಒಟ್ಟ ಹೋಗಿಲ್ಲ, ಕರ್ಕೊಂಡು ಹೋಗು. ಇಟ್ಟು ಖುಷಿ ಆತೇವಕಿಗೆ, ಭಾಳ ಖುಷಿ ಆತ. ಅಣ್ಣ ಕರಿಯಾಕೆ ಬಂದಾನ, ಗಂಡು ಹೋಗಂದಾನ. ನೋಡ್ಬೇಕು 8 ತಾಸು ಆಗೋ ಕೆಲಸ 8 ನಿಮಿಷ ಮುಗಿಸ್ಬಿಟ್ಲ. ಯಾಕೆ ತವ್ರೂರಿಗೆ ಹೋಗ್ಬೇಕ. ಬುತ್ತಿ ಕಟ್ಕೊಂಡಾಳ, ಮಗನ ಕರ್ಕೊಂಡಾಳ. ಅಣ್ಣ ತಾನು ನಡ್ಕೊಂತ ಊರಿಗೆ ಬಂದಾರ.
ಬಂದ ತಕ್ಷಣ ತಂಗಿಗೆ ಆರೈಕೆ ಮಾಡಿದ. ತಂಗಿ ಏನು ಕೇಳ್ತಾಳೆ? ಅದ್ರ 2 ಪಟ್ಟು ತಿನ್ಸಕತ್ತ. ತಂಗಿ ಏನು ಬಯಸ್ತಾಳೆ? ಅದ್ರ 2 ಪಟ್ಟು ಉಣ್ಸಕತ್ತ. ಆಕೆ ಬಯಸಿದ್ದು ತಂದು ಕೊಡಕತ್ತ. ಆಕೆ ಅಂದ್ಲು 8 ವರ್ಷ ಕಾಣದೇ ಇರ್ತಕ್ಕಂಥ ಪ್ರೀತಿಯನ್ನು, 8 ವರ್ಷ ಕಾಣದೇ ಇರ್ತಕ್ಕಂಥ ವಾತ್ಸಲ್ಯವನ್ನು, 8 ವರ್ಷ ಕಾಣದೇ ಇರ್ತಕ್ಕಂಥ ಆನಂದವನ್ನು 8 ದಿವಸದಾಗ ನಮ್ಮಣ್ಣ ಕೊಟ್ಟು ಬಿಟ್ಟ ಅಂತ ತಿಳ್ಕೊಂಡು ಖುಷಿಯಿಂದ ನಕ್ಕೊಂತ ತವ್ರ ಮನೆಯೊಳಗೆ ಕಾಲ ಕಳೀತಾಳೆ. 8 ದಿವಸ 8 ದಿವಸ ಕಾಲ ಕಳೆದ ಮ್ಯಾಗ ಮುಂದೆ ಗುರುಗಳು ಹೇಳಿದ್ರಲ್ಲ, ಶುಕ್ರವಾರ ಸೀದಾ ಕಬ್ಬೂರು ಅಂತಕ್ಕಂಥ ಪಟ್ಟಣಕ್ಕೆ ಬಂದ. ತಂಗಿ ಕರ್ಕೊಂಡು ಚಲೋದೊಂದು ಬಟ್ಟೆ ಶಿಲ್ಕೋಸ್ ಅಂಗಡಿ ಕರ್ಕೊಂಡು ಹೋದ. ತಂಗಿಗೆ ಹೇಳ್ತಾನೆ, ತಂಗಿ ಈ ಅಂಗಡಿ ಒಳಗೆ ನೀನು ಯಾವ ಸೀರೆ ಬೇಕು ಆ ಸೀರೆ ತಗೋ, ರೊಕ್ಕದ ವಿಚಾರ ಮಾಡಬೇಡ, ನೀ ಮುಟ್ಟಿದ್ದು ಕೊಡಿಸ್ತೀನಿ ಅಂದವ. ಆಕೆ ಮನಸ್ಸು ಮಾಡಿದ್ರೆ ತಾಯಿ, ಮನಸ್ಸು ಮಾಡಿದ್ರೆ 1000 ರೂಪಾಯಿ ಸೀರೆ ತೊಗೋಬೋದಾಗಿತ್ತು. ತವ್ರ ಮನೆಗೆ ನೋವು ಆಗಬಾರ್ದ, ನನ್ನ ಪರಿಸ್ಥಿತಿ ಹೆಂಗೈತೆ ಗೊತ್ತಿಲ್ಲ ಅಂತ ತಿಳ್ಕೊಂಡು 500 ರೂಪಾಯಿ ಸೀರೆ ಹಿಡಿದ್ಲ. ಯವ್ವ ಗಂಡನ ಪರಿಸ್ಥಿತಿ, ತವ್ರ ಮನೆ ಪರಿಸ್ಥಿತಿ ಹಿಂದೆ ಮುಂದೆ ಒಟ್ಟದ ಬೇಕಂದ್ರೆ ಬೇಕಾ. ಮೊನ್ನೆ ಒಬ್ಬ ಹೆಣ್ಮಗಳು ಶಿಲ್ಕೌಶಿ ಕರ್ಕೊಂಡೋಗಿ ಸೀರೆ ಕೇಳ. ಆ ಸೀರೆ ಕಿಮ್ಮತ್ತು ಭಾಳ ಐತಿ. ಆ ಸೀರೆ ಕಿಮ್ಮತ್ತು ಭಾಳ ಇರೋ ಸಲುವಾಗಿ ಗಂಡ ಆ ಸೀರೆ ಬಿಟ್ಟು ಬೇರೆ ಸೀರೆ ತೊಗೊಂಡು ಹೋಗೋ ಸಲುವಾಗಿ ಗಂಡನ ಜೊತೆ ಜಗಳ ಮಾಡಿ ಡಾವ್ಸ್ ಕೊಡಕೊಂಟಾಳಕ್ಕೆ. ಎದಕ್ಕೆ? ನಾನು ಕೈ ಸೀರೆ ಕೊಡಿಸಿಲ್ಲವ ಅಂಥೇಳಿ ವಿಚಾರ ಮಾಡಿದೆ ಇವತ್ತಿನ ದಿನಮಾನ. ಆಕೆ ಅನ್ಕೊಂಡು ನನ್ನ ಪರಿಸ್ಥಿತಿ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡು ಸಣ್ಣ ತೊಗೊಂಡಾಗ ಅವನ ತಂಗಿ ಹಿಂದೆ ಮುಂದೆ ನೋಡ್ಬೇಡ, ನೀನು ಯಾವ್ದು ಬೇಕಂತ ತಾನೇ ಕೊಡಿಸಿದ. ಹಸಿರು ಬಳೆ, ಹಸಿರು ಸೀರೆ ಇವನ್ನೆಲ್ಲ ತೊಗೊಂಡು ಬಂದ. ಮರುದಿವಸ ಬೆಳಗ್ಗೆ ಎದ್ಕೊಳ್ಳಿ ಹೆಂಡತಿಗೆ ಅದು ನೋಡು ನನ್ನ ತಂಗಿ ತೆಲಿಯರಿ ಹಸಿರು ಸೀರೆ ಉಡಿಸ, ಹಸಿರು ಬಳೆ ತೊಡಸ, ಮುಡಿ ಒಳಗೆ ಮಲ್ಲಿಗೆ ಹೂ ತೊಡಸ, ಕಾರಣ ತಂಗಿ ಗುಡಿ ತುಂಬಕ್ಕ. ತಂಗಿ 8 ವರ್ಷ ಕಾಣಲಾರದ ಪ್ರೀತಿಯನ್ನು ಅವತ್ತು ಕಾಣಬೇಕಾದ್ರೆ ತಂಗಿ ಒಂದು ಮಾತಂತಾಳೆ, ಅಣ್ಣ ನನಗೆ ಉಡಿ ತುಂಬುವುದಕ್ಕಿಂತ, ನನಗೆ ಸೀರೆ ಕೊಡಿಸೋದಕ್ಕಿಂತ ನಾನು ಇವತ್ತಿರಾಕಿ ನಾಳೆ ಹೋಗಾಕಿ ನಿನ್ನ ಹೊಟ್ಟಿ ನೆತ್ತಿ ನೋಡಾಕಿ ನಿನ್ನ ಹೆಂಡತಿ ಅದಾಳೆ, ನಿನ್ನ ಹೆಂಡತಿ ಕಡೆಯಿಂದ ಉಡಿ ತುಂಬಿಸ್ಬೋದಾಯ್ತಲ್ಲ ಅಂತ ತಿಳ್ಕೊಂಡು, ನಿನ್ನ ಹೆಂಡತಿ ಉಡಿ ತುಂಬೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ನಿನ್ನ ಹೆಂಡತಿಗೆ ಏನೆಲ್ಲ ಕೊಡ್ಬೋದು ಅಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ತಂಗಿ ನನ್ನ ಮಾತಲ್ಲ, ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಸದಾನಂದ ಶಾಸ್ತ್ರಿ ಅಂತ ಪ್ರವಚನಕ್ಕೆ ಬಂದಾರ, ಅವ್ರು ಹೇಳಿದ ಮಾತೈತಿ, ಗುರುವಿನ ಮಾತು ಮೇಲೆ ನಂಬಿಕೆ ಇಟ್ಟಿನಿ, ಅದಕ್ಕೆ ನಿನಗೆ ಉಡಿ ತುಂಬಾಕತ್ತೀನಿ ಆತ ಬಿಡ ಅಂದ್ಲಕ್ಕಿ. ಉಡಿ ಯಾವಾಗ ತುಂಬಿದ್ಲು ಹೆಂಡತಿ, ತುಂಬಿದ ತಕ್ಷಣ ಹೆಂಡತಿ ಪಾದಕ್ಕೆ ನಮಸ್ಕಾರ, ತಂಗಿ ಪಾದಕ್ಕೆ ನಮಸ್ಕಾರ ಮಾಡಿದಂತೆ. ನೆನಪಿರಲಿ, ಕೆಲವೊಂದು ಸಮಯದೊಳಗೆ ಅಕ್ಕನ ಕಾಲಿಗೂ ನಮಸ್ಕಾರ ಮಾಡಬೇಕು, ಕೆಲವೊಂದು ಸಮಯದೊಳಗೆ ತಂಗಿ ಕಾಲಿಗೂ ನಮಸ್ಕಾರ ಮಾಡಬೇಕು. ಅದು ಪದ್ಧತಿ ಅದ. ಅಲ್ಲಿ ತಂಗಿ ಅಕ್ಕ ಅನ್ನೋ ಭಾವನೆ ಇರೋದಿಲ್ಲ. ಆ ಮನೆ ಅನ್ನಪೂರ್ಣೇಶ್ವರಿ ಆಗಿರ್ತಾಳೆ, ಆ ಮನೆಗೆ ನಂದಾದೀಪ ಆಗಿರ್ತಾಳೆ. ಆಗಿನ ಸಂದರ್ಭದೊಳಗೆ ಯಾವಾಗ ತಂಗಿಗೆ ನಮಸ್ಕಾರ ಮಾಡಿ ಅಣ್ಣಂದ, ಯಪ್ಪ ನನಗೆ ಯಾಕೆ ನಮಸ್ಕಾರ ಮಾಡಕತ್ತಿ ಅಂದಾಗ ತಂಗಿ ಅಂತಾಳ, ಕೇಳಿದಾಗ ಅಣ್ಣಂದ, ಇಲ್ಲವಾ ಮತ್ತು ಬಂದಂಥ ಶಾಸ್ತ್ರಿಗಳು ಹೇಳ್ಯಾರ ನಮ್ಮ 4 ಹಗೆ ಅದಾವ, ಹಗೆದಾಗನ ಜ್ವಾಳ ಜರನ ಜಾರ್ಯಾವ, ನೀ ಉಡಿ ತುಂಬಿಕೊಂಡು ಬಂದ ಹಗೆಯನ್ನು ಪೂಜೆ ಮಾಡಿದೆ ಅಂತಂದ್ರೆ, ಹಗೆಕ್ಕೆ ಬಂದ ಆರತಿ ಮಾಡಿದೆ ಅಂತಂದ್ರೆ ತುಂಬಿದಂಗೆ ಅಕ್ಕ ಅಂತ ತಿಳ್ಕೊಂಡು ಹೇಳ್ಯಾರ ತಂಗಿ ಅಂದ್ಕೊಳ್ಳಿ. ಇಟ್ಟು ಖುಷಿ ಆತಕ್ಕಿಗೆ 8 ವರ್ಷ ಕಾಣಲಾರ ಪ್ರೀತಿನ ತಾನಾ ಖುಷಿಯಿಂದ ಉಡಿ ತುಂಬಿಕೊಂಡು, ತಾನಾ ಮುಡಿ ಒಳಗೆ ಮಲ್ಲಿಗೆ ಇಟ್ಕೊಂಡು, ತಾನಾ ದಂಡಿ ಹಾಕ್ಕೊಂಡು ಇಟ್ಟು ಖುಷಿಯಿಂದ ಆನಂದವಾಗಿ ಬಂದು 4 ಹಗೆ ಪೂಜೆ ಮಾಡಿ ಆರತಿ ಮಾಡಿ ಬೇಡಿಕೊಂತಾಳೆ. ಯವ್ವ ತವ್ರ ಮನೆ ನೀವು ಇದನ್ನು ಬೇಡ್ಕೋರಿ, ತವ್ರ ಮನೆ ನೀವೇನು ಭಾಳ ಬಯಸೋದು ಬೇಡ, ನನಗೆ ರೊಕ್ಕ ಬೇಕಾ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಅದೇದು ಏನು ಬಯಸಕ್ಕೆ ಹೋಗ್ಬೇಡ್ರಿ, ಜೀವಿರು ತನಕ ನನ್ನ ತವ್ರ ಮನೆ ಸುಖವಾಗಿರಲಿ. ಎಲ್ಲಿ ತನಕ ನನ್ನ ತವ್ರ ಮನೆ ಇರ್ತೈತಿ ಅಲ್ಲಿ ತನಕ ನನ್ನ ತವ್ರ ಮನೆ ಕೀರ್ತಿ ಬೆಳಗ್ತಾಯಿಲ್ಲ ಅಂತ ತಿಳ್ಕೊಂಡು ಇದು ಒಂದು ಬಯಸಿ ಬಂದುಬಿಟ್ಟಿರ್ತಾಯಿ. ನೀವೇನು ಬೇಕಾದ ಕೇಳಿದ್ದ ಆ ಮನೆಯೊಳಗೆ ಸಿಗುತ್ತದೆ, ನಿಮಗೆ ಸಿಗುತ್ತದೆ. ಆದರೆ ಬರ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಬರಕ್ಕೆ ಹೋಗ್ರಿ, ನಕ್ಕೊಂತ ಬರ್ರಿ, ನಿಮ್ಮ ನಗುನ ಆ ಮನೆ ಹತ್ರ ಮಟ್ಟಕ್ಕೆ ಬೆಳಿತೈತಿ. ಹಿಂಗೆ ಯಾವಾಗ ಆರತಿ ಮಾಡ್ಬೇಕಾದ್ರೆ ತಂಗಿ ಅಂತಾಳೆ ಏನಂತಂದ್ರೆ, ನನ್ನ ತವ್ರ ಮನೆ ಎಲ್ಲಿ ತನಕ ಇರ್ತೈತಿ ಅಲ್ಲಿಯ ತನಕನೂ ಕೂಡ ನನ್ನ ತವ್ರ ಮನೆಗೆ ಎಂದೂ ಕೂಡ ಅನ್ನದ ಕೊರತೆ ಆಗಬಾರ್ದು ಅಂತ ತಿಳ್ಕೊಂಡು ಹಗೆಯಕ್ಕೆ ಆರತಿ ಬೆಳಗ್ಗೆ ನಮಸ್ಕಾರ ಮಾಡಿ ಅಣ್ಣನ ಕಡೆಯಿಂದ ಹಗೆ ತೆಗಿಸಿದ್ರೆ ಜರ್ರನೆ ಜಾರಿದ ಜ್ವಾಳ ಹೊಳ್ಳಿ ಹಂಗೆ ತುಂಬಿದ್ವು ಅಂತ. ಯಾಕೆ? ಮನಿ ಮಗಳ ಕೈಗುಣ ಹಂಗಿರ್ತಂತೆ, ಮನಿ ಮಗಳ ಕೈಗುಣ ಹಂಗಿರ್ತ. ಹಿಂಗಾಗಿ ತವ್ರ ಮನೆಗೆ ಹೋದಾಗ ಎಂದೂ ಕೂಡ ಕಣ್ಣೀರು ಹಾಕ್ಬೇಡ್ರಿ. ನಿಮ್ಗೆ ಯಾಕೆ ಉಡಿ ತುಂಬ್ತಾರಂದ್ರೆ ಇದ್ರ ಸಲುವಾಗಿನ